ಯುಪಿಎ ಸರ್ಕಾರ ಅಧಿಕಾರದಲ್ಲಿತ್ತು. ಯುಪಿಎ ಸರ್ಕಾರ ಅಧಿಕಾರದಾಗಿದ್ದಾಗ ರಸಗೊಬ್ಬರವನ್ನು ಕರ್ನಾಟಕ ಸಮರ್ಪಕವಾಗಿ ಪೂರೈಕೆ ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಗೋಲಿಬಾರ್ ಆಯಿತು. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು, ಯಡಿಯೂರಪ್ಪ ನೇತೃತ್ವ ಸರ್ಕಾರ. ಆದರೆ ಯುಪಿಎ ಸರ್ಕಾರ ವೈಫಲ್ಯದಿಂದ ಕೇಂದ್ರದಲ್ಲಿ NDA ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲೂ ರಸಗೊಬ್ಬರದ ಕೊರತೆ ಆಗಿಲ್ಲ. ಆ ರೀತಿ ನಮ್ಮ NDA ಸರ್ಕಾರ ರೈತರಿಗೆ ಕಡಿಮೆ ದರಕ್ಕೆ ರಸಗೊಬ್ಬರ ಪೂರೈಕೆ ಮಾಡಿದ್ವಿ. ಇಂದು ನಮ್ಮ ರೈತರಿಗೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಕೃಷಿ ಮಂತ್ರಿಗಳು ಇದನ್ನ ಪ್ರತಿ ವರ್ಷ ಬೇಸಿಗೆ ಮಳೆಗಾಲಕ್ಕೆ ಬೆಳೆಗಳಿಗೆ ಎಷ್ಟು ಗೊಬ್ಬರ ಬೇಕು ಅಧಿಕಾರಿ ಜೊತೆ ಸಭೆ ಮಾಡಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ನಾವು ಗೊಬ್ಬರ ಪೂರೈಕೆ ಸಿದ್ಧವಾಗಿದ್ವಿ. ರಾಜ್ಯ ಸರ್ಕಾರ ರೈತರಿಗೆ ಇಚ್ಛಾಶಕ್ತಿ ಇಲ್ಲ. ರಾಜ್ಯ ಸರ್ಕಾರ ರೈತರಿಗೆ ಇಚ್ಛಾಶಕ್ತಿ ಇದ್ದರೆ ಈ ರೈತನಿಗೆ ಯೂರಿಯಾ ಅದು ಮತ್ತೊಂದು ಕೃತಕ ಅಭಾವ ಸೃಷ್ಟಿಯಾಗ್ತಿದೆಯಲ್ಲ, ಅದನ್ನ ಕೆಲವು ವರ್ತಕರು ಸ್ಟಾಕ್ ಇಟ್ಕೊಂಡು ಹೆಚ್ಚಿಗೆ ದರಕ್ಕೆ ಮಾರಾಟ ಮಾಡಕ್ಕೆ ಕೃತಕ ಅಭಾವ ಸೃಷ್ಟಿ ಮಾಡ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ರಸಗೊಬ್ಬರದ ಕೊರತೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕಂದ್ರೆ ಸರ್ಕಾರಕ್ಕೆ ಒತ್ತಾಯ ಆಗ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.